ನಮಸ್ಕಾರ ಎಲ್ರಿಗೂ. ನಾವು ಬಂದಿರೋದು ಎಲ್ಲಿ ಗೊತ್ತಾ? ಶ್ರೀ ಸಿದ್ಧಾರೂಢ ಮಠಕ್ಕೆ. ಹುಬ್ಬಳ್ಳಿಯಲ್ಲಿರೋ ಒಂದು ಪುಣ್ಯಕ್ಷೇತ್ರ, ಪುಣ್ಯ ಭೂಮಿನೇ ಅನ್ಬೋದು. ಸಿದ್ಧಾರೂಢ ಮಠಕ್ಕೆ ಬಂದಿದ್ವಿ. ಕಾರ್ತಿಕ ಅಮಾವಾಸ್ಯೆಯ ಕೊನೆ ದಿನ ಇತ್ತು. ಸೊ ನೈಟ್ 10 o'clockಗೆ ಫ್ಯಾಮ್ಲಿ ಜೊತೆ 10-10:30ಗೆ ಬಂದಿದ್ವಿ. ಅಂದ್ರೂ ಸಿಕ್ಕಾಪಟ್ಟೆ ಜನ ಇದ್ದರು. 12 o'clockವರೆಗೂ ಭಜನೆ ನಡೀತಾ ಇತ್ತು, ಎಲ್ಲನೂ ನಡೀತಾ ಇತ್ತು. 2 hour ಇದ್ವಿ. ಇಲ್ಲಿ ನೋಡ್ತಿರ್ಬೋದು ನೀವು, ಎಷ್ಟೊಂದು ಜನ ಇದ್ದಾರೆ, ಎಷ್ಟು ದೀಪಗಳನ್ನು ಹಚ್ಚಿದ್ದಾರೆ, ಯಾವ್ಯಾವ ಥರ ಅದನ್ನು ಡೆಕೋರೇಷನ್ ಮಾಡಿದ್ದಾರೆ. ನಾನು, ನನ್ನ ವೈಫು, ನಮ್ಮ ಅಪ್ಪ ಅಮ್ಮ ಎಲ್ಲರೂ ಬಂದಿದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು, ಮನಸ್ಸಿಗೆ ತುಂಬ ನೆಮ್ಮದಿ ಸಿಕ್ತು. ಇನ್ನೊಂದೇನು ಹೇಳಬೇಕು ಅಂತಂದರೆ, ಎವ್ರಿ ಇಯರ್ ರಾಜ್ಕುಮಾರ್ ಅವರ ಫ್ಯಾಮ್ಲಿ, ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮ್ಲಿ ಕುಟುಂಬನೂ ಇಲ್ಲಿ ವಿಸಿಟ್ ಮಾಡುತ್ತೆ. ಯಾರೇ ಬಂದ್ರೂ ಸಿದ್ಧಾರೂಢ ಸ್ವಾಮಿಗೆ ಒಂದು ನಮಸ್ಕಾರ ಹೊಡೆದೇ ಮುಂದೋಗ್ತಾರೆ ಹುಬ್ಳಿಲಿ ಬಂದರೆ. ಸೊ ಸಿದ್ಧಾರೂಢ್ರ ಅಂಗಾರ ದೇಶಕ್ಕೆಲ್ಲ ಬಂಗಾರ ಅಂತಾರೆ. ಸಿದ್ಧಾರೂಢ್ರ ಜೋಳಿಗೆ ದೇಶಕ್ಕೆಲ್ಲ ಹೋಳಿಗೆ ಅಂತಾರೆ. ಅನ್ನಪ್ರಸಾದ ಇನ್ನೂ ನಡೀತಿತ್ತು, ಮೋಸ್ಟ್ಲಿ ನೈಟೆಲ್ಲ ನಡೆಯುತ್ತೆ, ಭಜನೆ ನಡೀತಿತ್ತು. ಇದು ಕೈಲಾಸ ಮಂದಿರ ಅಂತಾರೆ ಇದಕ್ಕೆ. ಇಲ್ಲಿ ಎಲ್ಲರೂ ವಿಶ್ರಾಮ ಪಡಿತಾರೆ, ಧ್ಯಾನ ಮಾಡ್ತಾರೆ, ದೇವ್ರ ಧ್ಯಾನ ಮಾಡ್ತಾರೆ, ಕೂತ್ಕೋತಾರೆ, ನೆಮ್ಮದಿಯಿಂದ ಅವ್ರ ಕಷ್ಟಗಳನ್ನ ಹೇಳ್ಕೊತಾರೆ. ಸಿದ್ಧಾರೂಢ ಅವ್ರ ಕಷ್ಟಗಳನ್ನ ಹರಿಸ್ತಾರೆ ಅನ್ನೋ ಒಂದು ನಂಬಿಕೆ ಎಲ್ರಿಗೂ. ಇಲ್ಲಿ ಚೆನ್ನಾಗಿ ಭಜನೆ ನಡೀತಾ ಇತ್ತು, ಒಳ್ಳೊಳ್ಳೆ ಶಿವನ ಗೀತೆಗಳನ್ನ ಹಾಡ್ತಿದ್ರು, ಭಜನೆನ ಮಾಡ್ತಿದ್ರು. ಇಲ್ಲಿ ಕೇಳಿಕೊಂಡು ಸ್ವಲ್ಪ ಹೊತ್ತು ನಾವು ಕೂತ್ಕೊಂಡು ನೆಮ್ಮದಿಯಿಂದ ದೇವ್ರ ಭಜನೆ ಮಾಡಿ, ಆ ಶಿವಪ್ಪನ ನೆನೆಸಿ, ಆ ಸಿದ್ಧಾರೂಢ ಸ್ವಾಮಿನ ನೆನೆಸಿ ಲಾಸ್ಟಿಗೆ ನಾವು ಇವತ್ತಿನ ದಿನಾನ ಎಂಡ್ ಮಾಡಿದ್ವಿ. ಸೊ ಎಲ್ಲರೂ ಡೂ ವಿಸಿಟ್ ಶ್ರೀ ಸಿದ್ಧಾರೂಢ ಮಠ.